ಕೃಷ್ಣ ಕರ್ಣನನ್ನು ಅವನು ಮಾನಸಿಕವಾಗಿ ಕುಗ್ಗಿಸ್ತಾ, ನೈತಿಕವಾಗಿ ಅವನನ್ನು ದುರ್ಬಲಗೊಳಿಸ್ಬಿಟ್ಟ. ಇದು ಎಷ್ಟರ ಮಟ್ಟಿಗೆ ಸರಿ? ಕರ್ಣನೊಬ್ಬನನ್ನೇ ತನ್ನ ರಥಕ್ಕೆ ಹತ್ತಿಸಿಕೊಂಡು ಕರ್ಕೊಂಡು ಹೋಗ್ತಾನೆ. ವಾಸ್ತವವಾಗಿ ಇಲ್ಲಿ ನೈತಿಕ ಸ್ಥೈರ್ಯ ಕುಸಿಯುವಂತೆ ಆಗಿದ್ದು ದುರ್ಯೋಧನನಿಗೆ. ಅಲ್ಲಿ ಕೂಡ ಕೃಷ್ಣ ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನಿಸೋರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ಹೇಗೆ ಕೌಂತೆಯನೋ ಹಾಗೆ ನಾನು ಪಾಂಡವ ಕೂಡ ಅನ್ನೋದು ಗೊತ್ತು ನನಗೆ ಅಂತ ಹೇಳ್ತಾನೆ ಕರ್ಣ. ಕೃಷ್ಣ ಒಂದು ಮಹಾಯುದ್ಧವನ್ನು ನಡೆಸಿದ. ವಾಸ್ತವವಾಗಿ ಸಂಧಾನಕ್ಕೆ ದುರ್ಯೋಧನ ಒಪ್ಪಲ್ಲ, ಪ್ರಸ್ತಾಪಕ್ಕೆ ಕರ್ಣ ಒಪ್ಪಲ್ಲ ಅಂತ. ಕುರುಕ್ಷೇತ್ರ ಯುದ್ಧ ಅಂತ ಬಂದಾಗ ಬಹುಶಃ ಕೃಷ್ಣನಿಗೆ ಗೊತ್ತಿತ್ತು ಪಾಂಡವರಿಗೆ ಯಾರ್ಯಾರು ನಿಜವಾದ ಎದುರಾಳಿಗಳು ಅಂತ. ಸೊ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸವನ್ನು ಕೃಷ್ಣ ಮಾಡ್ತಾನೆ. ಈಗಲೂ ನಾವು ನೋಡ್ತೀವಿ ರಾಜಕಾರಣದಲ್ಲಿ ಇನ್ನೊಂದು ಪಕ್ಷದ ರಾಜಕಾರಣಿಯನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನಗಳು, ಅವರ ಹಿಂದಿರುವಂಥ ಏನೋ ರಹಸ್ಯವನ್ನು ಬಯಲು ಮಾಡಿಬಿಡೋದು, ಬೇಕಂತ ಯಾವುದೋ ಒಂದು ಆಡಿಯೋ ಟೇಪು ವಿಡಿಯೋ ಟೇಪ್ ಬಿಟ್ಬಿಡೋದು, ಅವರು ಮಾನಸಿಕವಾಗಿ ಕುಗ್ಗುವಾಗಿ ಮಾಡೋದು, ಇದನ್ನೆಲ್ಲ ನೋಡ್ತೀವಿ. ಹಾಗೆಯೇ ಕೃಷ್ಣ ಅವರಿಗೆ ಗೊತ್ತಿತ್ತು ಅರ್ಜುನನಿಗೆ ಸವಾಲು ಒಡ್ಡುವಂಥವನು ಕರ್ಣನೇ ಅಂತ. ಸೊ ಹಾಗಾಗಿ ಕರ್ಣನ ಜನ್ಮ ರಹಸ್ಯ ಹೇಳಿಬಿಟ್ರೆ ಅವನು ಪಾಂಡವರ ವಿರುದ್ಧ ಯುದ್ಧ ಮಾಡೋದಿಲ್ಲ ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು, ಅದನ್ನು ದುರುದ್ದೇಶ ಅಂತೀರ ಅಥವಾ ಸದುದ್ದೇಶ ಅಂತೀರ, ಅದು ನಿಮ್ಮ ವಿಶ್ಲೇಷಣೆಯ ಮುಖಾಂತರ ಜನಗಳಿಗೆ ಗೊತ್ತಾಗಬೇಕು. ಸೊ ಈ ರೀತಿ ಕೃಷ್ಣ ಕರ್ಣನನ್ನು ಅವನು ಮಾನಸಿಕವಾಗಿ ಕುಗ್ಗಿಸ್ತಾ, ನೈತಿಕವಾಗಿ ಅವನನ್ನು ದುರ್ಬಲಗೊಳಿಸ್ಬಿಟ್ಟ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಸೊ ಇದನ್ನು ನಾವು ಹಿಂದೊಂದು ಸಲ ಮಾತಾಡಿದ್ದೇವೆ. ಆದರೆ ಕೃಷ್ಣನ ಬಗ್ಗೆ ಮಾತಾಡುವಾಗ ಮಾತಾಡಲೇಬೇಕು. ಕರ್ಣನ ಬಗ್ಗೆ ಮಾತಾಡುವಾಗ ಮಾತಾಡಿದ್ದೀವಿ, ಆದರೆ ಕೃಷ್ಣನ ಬಗ್ಗೆ ಮಾಡುವಾಗ ಈ ಪ್ರಶ್ನೆಯನ್ನು ಎತ್ತಿ ಉತ್ತರಿಸಲೇಬೇಕಾಗುತ್ತೆ. ವಾಸ್ತವವಾಗಿ ಮೂಲ ಮಹಾಭಾರತದ ಕಥೆಗೂ ಹೊರಗಡೆ ಇರುವ ಕಥೆಗೂ ವ್ಯತ್ಯಾಸ ಇದೆ. ಮೂಲ ಮಹಾಭಾರತದ ಕಥೆ ಈ ತರಹ ಇಲ್ಲ, ಹೊರಗಡೆ ಇರುವ ಕಥೆ ಇದೇ ತರಹ ಇದೆ. ಅಂದರೆ ಕರ್ಣನಿಗೆ ಜನ್ಮ ರಹಸ್ಯವನ್ನು ಮೊದಲಾಗಿ ಹೇಳಿದ್ದು ಕೃಷ್ಣ ಅಂತ. ಅಲ್ಲಿವರೆಗೆ ಕರ್ಣನಿಗೆ ತನ್ನ ಜನ್ಮ ರಹಸ್ಯ ಗೊತ್ತಿರಲಿಲ್ಲ. ತಾನು ಅಧಿರಥ ಮತ್ತು ರಾಧೆಯರ ಮಗ ಅಂತಲೇ ಅಂದುಕೊಂಡಿದ್ದ. ಕುಂತಿಯ ಮಗ ತಾನು ಕೌಂತೆಯ ಅಂತ ಗೊತ್ತಿರಲಿಲ್ಲ ಅಂತ. ಕೃಷ್ಣ ಸಂಧಾನದ ಅನಂತರ, ಸಂಧಾನ ವಿಫಲ ಆಯಿತು. ದುರ್ಯೋಧನ ಇವನನ್ನು ಬಂಧಿಸೋದಕ್ಕೆ ಅಂತ ಬಂಧನ ಮಾಡೋದಕ್ಕೂ ಆಗಲಿಲ್ಲ. ಒಟ್ಟು ಏನೂ ಅಂತ ಇಲ್ಲದೆ ಮುಗಿದೋಯ್ತದು. ಆಗ ಕೃಷ್ಣ ಮೂಲ ಮಹಾಭಾರತದ ಕಥೆಯಂತೆ ಕೃಷ್ಣನನ್ನು ಎಲ್ಲರೂ ಹಿಂಬಾಲಿಸ್ತಾರೆ. ಕೃಷ್ಣ ಹೊರಟು ಬಿಡ್ತಾನೆ. ಅದು ಅಂದರೆ ಅಬ್ರಪ್ಟಾಗಿ ಎಂಡಾಗ್ಬಿಡುತ್ತದು. ಸಂಧಾನ ಪ್ರಕ್ರಿಯೆ, ಸಭೆ ನಡೀತಾ ಇರುತ್ತೆ, ಬಂಧಿಸೋದಕ್ಕೆ ಅಂತ ಬಂದುಬಿಡ್ತಾರೆ. ಕೃಷ್ಣ ವಿಶ್ವರೂಪ ತೋರ್ತಾನೆ. ಕೃಷ್ಣನ ಸೇನೆಯೇ ಬಂದು ನಿಂತ್ಕೊಂಡ್ಬಿಡುತ್ತೆ ಎದುರಿಗೆ. ಯಾಕಂದ್ರೆ ಮೊದಲೇ ಕಳಿಸಿರ್ತಾನಲ್ಲ ನಾರಾಯಣಿ ಸೇನೆ ಅಂತ, ಅದು ಬಂದು ನಿಂತು ಬಿಡುತ್ತೆ. ಹಾಗಾಗಿ ಸಂಧಾನ ವಿಫಲ ಆಗ್ತಾ ಇದ್ದಾಗೆ ಸಭೆಯಿಂದ ಹೊರಟು ಬಿಡ್ತಾನೆ ಕೃಷ್ಣ. ಇನ್ನೇನಲ್ಲಿ ಮಾತಾಡೋದು? ಬಂಧಿಸೋದಕ್ಕೆ ಹೊರಟ ಸಭೆಯಲ್ಲಿ ನಿಲ್ಲೋಕ್ಕಾಗಲ್ಲ. ಕೃಷ್ಣನ ಹಿಂದೆ ಭೀಷ್ಮ, ದ್ರೋಣ, ಕರ್ಣ, ವಿದುರ ಎಲ್ಲ ಹೊರಟು ಬಿಡ್ತಾರೆ. ಅಷ್ಟು ದೂರ ಅಂದರೆ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಆಗ ಕುಂತಿ ಹೋಗಿ ಮಾತಾಡಿಸ್ತಾನೆ ಕೃಷ್ಣ. ಮಾತಾಡಿಸಿದವನು, ಹೊರಗೆ ಬಂದವನು ಕರ್ಣನೊಬ್ಬನನ್ನೇ ತನ್ನ ರಥಕ್ಕೆ ಹತ್ತಿಸಿಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಣನೊಬ್ಬನನ್ನೇ ಸಭೆಯಿಂದ ಹೊರಗೆ ಬಂದು ಅಲ್ಲಿಂದ ವಿದುರನ ಮನೆಗೆ ಹೋಗಿ ಕುಂತಿಯನ್ನು ಮಾತಾಡಿಸಿ ಸಂಧಾನ ಮುರಿದಿದೆ ಅಂತ ಹೇಳಿ ಅವಳೊಂದಿಷ್ಟು ಸಂದೇಶ ಕೊಡ್ತಾಳೆ. ಅದನ್ನು ತಗೊಂಡು ಹೊರಗೆ ಬಂದಾಗಲೂ ಇವರೆಲ್ಲ ಹೊರಗಡೆ ಕಾಯ್ತಾ ಇರ್ತಾರೆ. ಎಲ್ಲ ಇದ್ದಾಗ ಕರ್ಣನೊಬ್ಬನನ್ನೇ ಕರ್ಕೊಂಡು ಕೃಷ್ಣ ಹೋಗ್ತಾನೆ. ಇದು ಪಕ್ಕ ಇವತ್ತಿನ ತಂತ್ರಗಳು ಹಾಗೆ ಯಾರನ್ನೋ ಭೇಟಿ ಮಾಡ್ತಾರೆ ಅಂತೆಲ್ಲ ಇರುತ್ತೆ. ಯಾರನ್ನೋ ಕಿಡ್ನಾಪ್ ಮಾಡ್ತಾರೆ, ಯಾರೋ ರಿಸಾರ್ಟ್ಗೆ ಒಂದಷ್ಟು ಕೂಡ ಹಾಕೋತಾರೆ, ಅಲ್ಲೇನೋ ಮಾತಾಡ್ತಾರೆ, ಈ ಥರದ್ದು ಏನೇನೋ ಇರುತ್ತೆ. ಯಾರೋ ಒಬ್ಬರನ್ನು ಮಾತಾಡಿಸ್ತಾರೆ ಅಂತೆಲ್ಲ. ಈಗೊಂದು ಮೊನ್ನೆ ಓದ್ತಾ ಇದ್ದೆ, ಯಾರು ಏನು ಅಂತ ಪ್ರಸ್ತಾಪ ಬೇಡ, ಯಾರೋ ಒಬ್ರು ಬಹಳ ಒಂದು ಪಕ್ಷದ ದೊಡ್ಡವರು ಯಾರದೋ ಒಬ್ರು ಮನೆಗೆ ಹೋದ್ರು ಅಂತ. ಆ ಮನೆಗೆ ಹೋದಿದ್ದನ್ನ ದೊಡ್ಡ ವಿಮರ್ಶೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಇನ್ಯಾರಿಗೋ ಟಿಕೆಟ್ ತಪ್ಪತ್ತೆ, ಅವ್ರಿಗೆ ಟಿಕೆಟ್ ಸಿಗುತ್ತೆ. ಹಾಗೆಲ್ಲ ಆಗತ್ತೆ ಅಂತ ಏನೂ ಅಲ್ಲ. ಆದ್ರೆ ಹಾಗೆ ಹೋದ ಕೂಡಲೇ ಬ್ರೇಕ್ಫಾಸ್ಟ್ ಮೀಟ್ಗಳು ಈಗ ನಡೀತವೆ. ಇವರನ್ನು ಭೇಟಿ ಮಾಡಿದ್ರು ಅಂತ ಆದ ಕೂಡಲೇ ಏನೋ ಇದೆ ಇಲ್ಲಿ ಅಂತ ಯೋಚನೆ ಮಾಡ್ತಾರಲ್ಲ, ಅಲ್ಲಿ ಹೀಗೆ ಗುಟ್ಟಾಗಿಯೂ ಅಲ್ಲ, ನೇರವಾಗಿ ಅವರನ್ನೆಲ್ಲ ಬಿಟ್ಟು ಕರ್ಣನನ್ನು ಹತ್ತಿಸಿಕೊಂಡು ಹೋಗ್ಬಿಡ್ತಾನೆ. ಇದು ಬಹಳ ಅಚ್ಚರಿಯ ವಿಷಯವೇ. ಭೀಷ್ಮನನ್ನು ಕರ್ಕೊಂಡು ಹೋಗಿಲ್ಲ, ದ್ರೋಣರನ್ನು ಕರ್ಕೊಂಡು ಹೋಗಿಲ್ಲ, ಕರ್ಣನನ್ನ. ವಾಸ್ತವವಾಗಿ ಇಲ್ಲಿ ನೈತಿಕ ಸ್ಥೈರ್ಯ ಕುಸಿಯುವಂತೆ ಆಗಿದ್ದು ದುರ್ಯೋಧನನಿಗೆ. ಅಲ್ಲಿ ದುರ್ಯೋಧನ ಇರಲಿಲ್ಲ ಆವಾಗ. ಆದರೆ ಕರ್ಣ ಕೃಷ್ಣ ಇಬ್ಬರೇ ಹೋಗಿ ಮಾತನಾಡಿಕೊಂಡ್ರು ಅಂತ ಅನ್ನೋದು ದುರ್ಯೋಧನನಿಗೆ ಗೊತ್ತಾಗತ್ತೆ.
ಮಹಾಭಾರತ ದುರ್ಯೋಧನನ ಪ್ರತಿಕ್ರಿಯೆ ಏನು ಅದಕ್ಕೆ ಅಂತ ಎಲ್ಲೂ ಹೇಳೋಲ್ಲ. ಆದರೆ ನಾವು ಯೋಚಿಸಬಹುದು, ದುರ್ಯೋಧನನಿಗೆ ಒಂದು ಸಲ ಯೋಚನೆ ಆಗದೇ ಇರತ್ತಾ? ಹೌದೌದು. ಏನು ಮಾತಾಡಿರ್ಬೋದು? ಕರ್ಣನನ್ನು ಯಾಕೆ ಕರ್ಕೊಂಡೋದ ಕೃಷ್ಣ? ನಿಂತ ನೆಲವೇ ಕುಸಿಯಿತು ಅಂತಾರಲ್ಲ, ಹಾಗಾಗಿರುತ್ತೆ. ಭೀಷ್ಮನ್ ಕರ್ಕೊಂಡೋಗಿ ಮಾತಾಡಿದ್ರೆ ಭೀಷ್ಮ ಕೃಷ್ಣನಿಗೆ ಭಕ್ತ, ವಿದುರ ಕೃಷ್ಣನಿಗೆ ಭಕ್ತ, ದ್ರೋಣರು ಕೃಷ್ಣನನ್ನು ಗೌರವಿಸೋರು, ಎಲ್ಲ ವರ್ಕ್ ಆಗತ್ತೆ. ಹೌದೌದು. ಅಂದ್ರೆ ಆ ಸಂಬಂಧವನ್ನ ಹೇಳ್ಬೋದು. ಕರ್ಣ ಅಂತ ಅಂದಾಗ ನೈತಿಕ ಸ್ಥೈರ್ಯ ದುರ್ಯೋಧನಂದು ನೀನು ಕುಂತಿಯ ಮಗ ಅನ್ನೋ ರಹಸ್ಯವನ್ನ ಉದ್ಘಾಟಿಸೋದಲ್ಲ. ಯಾಕೆಂದ್ರೆ ಅದು ಅದಕ್ಕಿಂತ ಮೊದಲೇ ಕರ್ಣನಿಗೆ ಗೊತ್ತಿರುತ್ತೆ. ಅದನ್ನ ಸೂರ್ಯ ಹೇಳಿರ್ತಾನೆ ಅವನಿಗೆ, ಅವನ ತಂದೆ, ನಿಜ ತಂದೆಯಾದ ಸೂರ್ಯ, ನೀನು ನನ್ನ ಮಗ ಕುಂತಿಯ ಮಗ ಅನ್ನೋದನ್ನ ಅವನಿಗೆ ಹೇಳಿರ್ತಾನೆ, ಅವನಿಗೆ ಮೊದಲೇ ಗೊತ್ತಿರುತ್ತೆ ಅದು. ಹಾಗಾಗಿ ಕೃಷ್ಣ ಅಲ್ಲಿ ಆ ರಹಸ್ಯವನ್ನು ಹೇಳಲಿಲ್ಲ ಅಂತ ಅಂದಾಗ ಕರ್ಣನನ್ನ ನೈತಿಕವಾಗಿ ಅವನ್ನ ಕುಸಿಯುವಂತೆ ಅಥವಾ ಮಾನಸಿಕವಾಗಿ ಕುಸಿಯುವಂತೆ ಮಾಡಿದಂಥ ಪ್ರಕ್ರಿಯೆ ಅಲ್ಲ ಅನ್ನೋದು ಸ್ಪಷ್ಟ ಆಗಿಬಿಡುತ್ತೆ ಅಲ್ಲಿ. ಆದರೆ ಅಲ್ಲಿ ಕೂಡ ಕೃಷ್ಣ, ನಾವು ಹಿಂದೆ ಕೃಷ್ಣ ಪಕ್ಷಪಾತಿ ಅಂತ ಒಂದು ಯೋಚನೆ ಮಾಡ್ತಾ ಇದ್ವಲ್ಲ, ಅಲ್ಲಿ ಕೂಡ ಕೃಷ್ಣ ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನಿಸೋರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಕೃಷ್ಣ ಅವನೆದುರಿಗೊಂದು ಪ್ರಸ್ತಾಪ ಇಡ್ತಾನೆ, ನೀನು ರಾಜನಾಗು ಅಂತ. ನಾವು ಹಿಂದೆ ಚರ್ಚೆ ಮಾಡಿದ್ದೀವಿ ಅದನ್ನು. ಏನು ಅಂದರೆ, ಕನ್ಯೆಯಾಗಿದ್ದಾಗ ಒಂದು ಮಗು ಹುಟ್ಟಿಕೊಂಡ್ರೆ ಶಾಸ್ತ್ರದ ಪ್ರಕಾರ ಅವಳು ಆಮೇಲೆ ಯಾರನ್ನ ಮದುವೆ ಆಗ್ತಾಳೋ ಅವನಿಗೆ ಸೇರ್ತಾಳೆ. ಹಾಗೆ ನಡಿಬೇಕು, ಹಾಗೆ ನಡೆಯೋದು ಸರಿ ಅಂತ ಅಲ್ಲ, ಹಾಗೆ ನಡಿಬಾರ್ದು ಅಂತಲೇ. ವಿವಾಹೇತರವಾಗಿ ಮಕ್ಕಳು ಹುಟ್ಟೋದನ್ನು ಒಪ್ಪೋದಿಲ್ಲ, ಗಂಡಿಗಾಗಲಿ ಹೆಣ್ಣಿಗಾಗಲಿ. ಆದರೆ ಹುಟ್ಟಿ ಬಿಟ್ಟಿದೆ ಅಂದರೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಒಂದು ವಾದವನ್ನು ಮಂಡಿಸ್ತಾನೆ. ಅಲ್ಲ, ಅದು ಕ್ರಮನೇ ಆಗಿದೆ ಅಂತ. ಅಂದ್ರೆ ಅವನನ್ನ, ಆ ಮಗುವನ್ನ ಅನಾಥ ಮಾಡಬಾರದು. ಈಗೇನಾಗತ್ತೆ ಅಂದ್ರೆ ಅಂತ ಮಗು ಅನಾಥ ಆಗತ್ತೆ, ಅನಾಥಾಲಯದಲ್ಲೆಲ್ಲೋ ಬೆಳಿಬೇಕು, ಅದನ್ನ ಇನ್ಯಾರು ದತ್ತು ತಗೋಬೇಕು, ಯಾರು ದತ್ತು ತಗೊಳ್ಳದೆ ಇದ್ರೆ ಒಂದು ಅನಾಥ ಭಾವದಲ್ಲಿ ಬದುಕಬೇಕಲ್ಲ. ಆದರೆ ಅದಕ್ಕೆ ಅನಾಥ ಭಾವ ಬರಬಾರದು. ತಾಯಿ ಅವಳೇ ಇರಬೇಕು, ತಾಯಿ ಅವಳೇ ಇರ್ತಾಳೆ, ಅವಳೇ ಸಾಕ್ತಾಳೆ. ತಂದೆ ಯಾರಾಗ್ತಾನೆ ಅಂದರೆ ಅವಳ ಪತಿ ಯಾರಾಗ್ತಾನೋ ಅವನಾಗ್ತಾನೆ ಅಂತ. ಅವನ ಆಸ್ತಿಯಲ್ಲಿ ಹಕ್ಕು ಕೂಡ ಬರುತ್ತೆ ಅವನಿಗೆ ಅಂತ. ಈ ಅಂಶವನ್ನು ಕರ್ಣನಿಗೆ ಹೇಳಿದ ಕರ್ಣ ಹೇಳ್ತಾನೆ, ಹೌದು ಗೊತ್ತು ನನಗಿದು, ಹೀಗೆ ಇರೋದು ನಿಯಮ ಅನ್ನೋದು ಗೊತ್ತು. ಹಾಗಾಗಿ ನಾನು ಹೇಗೆ ಕೌಂತೆಯನೋ ಹಾಗೆ ನಾನು ಪಾಂಡವ ಕೂಡ ಅನ್ನೋದು ಗೊತ್ತು ನನಗೆ ಅಂತ ಹೇಳ್ತಾನೆ ಕರ್ಣ. ನನಗೆ ಗೊತ್ತಿದೆ, ನಾನು ಪಾಂಡವಿನ ಹಿರಿಯ ಮಗ ಆಗ್ತೀನಿ, ಯುಧಿಷ್ಠಿರ ಅಲ್ಲ. ಆಗ ಕೃಷ್ಣ ಹೇಳೋದು, ಹಿರಿಯ ಮಗ ನೀನಾದಾಗ ಸಿಂಹಾಸನಕ್ಕೆ ನೀನು ಅಧಿಕಾರಿ ಆಗ್ತೀಯಲ್ಲ, ಎಲ್ಲರಿಗಿಂತ ಹಿರಿಯ ನೀನಾದೆ. ಆಗ ದುರ್ಯೋಧನನಿಗಿಂತ ದೊಡ್ಡವನು ಯುಧಿಷ್ಠಿರ, ಯುಧಿಷ್ಠಿರನಿಗಿಂತ ದೊಡ್ಡವನು ಕರ್ಣ. ಯಾಕೆಂದರೆ ಕುಂತಿ ಮದುವೆಗಿಂತ ಮೊದಲು ಹುಟ್ಟಿದವನು ಅವನು ಕರ್ಣ. ಪ್ರಾಯಶಃ ಯುಧಿಷ್ಠಿರನಿಗಿಂತ 6-8 ವರ್ಷ ದೊಡ್ಡವನಿರ್ಬೋದು, ಅಥವಾ 10 ವರ್ಷನೇ ದೊಡ್ಡವನಿರ್ಬೋದು. ದುರ್ಯೋಧನನಿಗಿಂತ ಇನ್ನೂ 2 ವರ್ಷ ದೊಡ್ಡವನಾಗ್ತಾನಾಗ, 12 ವರ್ಷ. ಯುಧಿಷ್ಠಿರನಿಗಿಂತ 10 ವರ್ಷ ದೊಡ್ಡವನಾದರೆ ದುರ್ಯೋಧನನಿಗಿಂತ 12 ವರ್ಷ ದೊಡ್ಡವನಾಗ್ತಾನೆ. ಇಷ್ಟು ಹಿರಿಯನಾಗಿರೋದ್ರಿಂದ ನೀನು ಸಿಂಹಾಸನ ಏರಿದರೆ ದುರ್ಯೋಧನನಿಗೂ ಸಮಸ್ಯೆ ಇಲ್ಲ, ನಿನ್ನ ಆತ್ಮೀಯ, ಪಾಂಡವರಿಗೂ ಸಮಸ್ಯೆ ಇಲ್ಲ ಅಂತ ಮಂಡಿಸ್ತಾನೆ. ಅದನ್ನು ಕರ್ಣ ಒಪ್ಪೋದಿಲ್ಲ ಅನ್ನೋದು ವಿಷಯ. ಅಲ್ಲಿ ಕೃಷ್ಣನ ತಂತ್ರಗಾರಿಕೆಯೇ ಇಲ್ಲ. ತಂತ್ರಗಾರಿಕೆ ಇದೆ. ಯಾಕೆ ತಂತ್ರಗಾರಿಕೆ ಇದೆ ಅಂದರೆ, ದುರ್ಯೋಧನನನ್ನು ಸೋಲಿಸಬೇಕು, ಪಾಂಡವರನ್ನು ಗೆಲ್ಲಿಸಬೇಕು ಅನ್ನುವ ತಂತ್ರಗಾರಿಕೆ ಇಲ್ಲ ಅಲ್ಲಿ. ಯುದ್ಧ ನಿಲ್ಲಿಸಬೇಕು ಅನ್ನುವ ತಂತ್ರಗಾರಿಕೆ ಕಾಣಿಸುತ್ತೆ ಅಲ್ಲಿ. ಯುದ್ಧ ನಿಲ್ಲಿಸಬೇಕು ಅನ್ನುವ ತಂತ್ರಗಾರಿಕೆ ಕಾಣಿಸುತ್ತೆ. ಹಾಗಾಗಿ ಕೃಷ್ಣ ಒಂದು ಮಹಾಯುದ್ಧವನ್ನು ನಡೆಸಿದ. ವಾಸ್ತವವಾಗಿ ದ್ರೌಪದಿಗೂ ಭರವಸೆ ಕೊಟ್ಟಿದ್ದ, ಯುದ್ಧ ನಡೆಯುತ್ತೆ ಅಂತ. ಹಾಗಂತ ಪ್ರಾಮಾಣಿಕವಾಗಿ ಯುದ್ಧ ನಿಲ್ಲಿಸೋ ಪ್ರಯತ್ನವನ್ನು ಮಾಡಿದ್ದಾನೆ ಅವನು. ಆದರೆ ಆ ಪ್ರಾಮಾಣಿಕವಾದ ಇದು ಹೇಗಿತ್ತು ಅಂದರೆ, ಕೃಷ್ಣನಿಗೆ ಸ್ಪಷ್ಟ ಗೊತ್ತಿತ್ತು, ಸಂಧಾನಕ್ಕೆ ದುರ್ಯೋಧನ ಒಪ್ಪಲ್ಲ, ಪ್ರಸ್ತಾಪಕ್ಕೆ ಕರ್ಣ ಒಪ್ಪಲ್ಲ ಅಂತ. ಭರವಸೆಯನ್ನು ದ್ರೌಪದಿಗೆ ಕೊಟ್ಟಿದ್ದು ಅವನು ಆ ಹಿನ್ನೆಲೆಯಲ್ಲಿ. ಯಾವ ಪ್ರಸ್ತಾಪವನ್ನು ಅಲ್ಲಿರುವ ಯಾರೂ ಒಪ್ಪೋದಕ್ಕೆ ಸಿದ್ಧರಿಲ್ಲ. ಎಲ್ಲರಿಗೂ ಅವರದ್ದೇ ಆದ ದೃಷ್ಟಿಕೋನಗಳು, ನಿಲುವುಗಳಿವೆ. ಯಾರು ಹೇಳಿದ್ದನ್ನು ಒಪ್ಪುವ ಜನ ಈಗ ಹಸ್ತಿನಾಪುರದಲ್ಲಿಲ್ಲ. ನೋಡಪ್ಪ, ಈಗ ನನ್ನ ಕೈಲಿ ಏನೂ ಆಗಲ್ಲ, ಆದ್ರೂ ನಾನು ಏನು ಮಾಡಬೇಕು ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ, ಅವ್ರು ಒಪ್ಪಿಲ್ಲ ಅಷ್ಟೇ. ಇಷ್ಟು ಮಾಡಿದ್ದಾನೆ ಕೃಷ್ಣ. ಇಷ್ಟನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾನೆ, ಇದರಲ್ಲಿ ಲೋಪ ಮಾಡಿಲ್ಲ. ಈಗ ಸುಮ್ಮನೆ ಹೇಳಿದಂತೆ ಮಾಡಲಿಲ್ಲ, ಹೇಗೆ ಹೇಳಬೇಕು ಹಾಗೆ ಹೇಳಿದ್ದಾನೆ, ವ್ಯವಸ್ಥಿತವಾಗಿ ಸ್ಪಷ್ಟಪಡಿಸಿದ್ದಾನೆ. ಅದನ್ನ ಅವರು ಒಪ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಕೂಡ ಕರ್ಣನನ್ನ ಈಗ ಹೊಕ್ಕಿರಿದನು ಅನ್ನೋ ಥರ, ಅಂದರೆ ಕರ್ಣನನ್ನ ದುರ್ಬಲಗೊಳಿಸುವ, ನೀವು ಭಾಳ ಒಳ್ಳೆಯ ಶಬ್ದಗಳನ್ನು ಬಳಸಿದ್ರಿ. ನೈತಿಕವಾಗಿ ಅವನು ದುರ್ಬಲನಾಗ್ತಾನಾಗ, ಸಹೋದರರು ಅಂತಂದಾಗ ದುರ್ಬಲನಾಗ್ತಾನೆ ಅಂತ ಅನ್ನೋದು, ಮತ್ತು ಮಾನಸಿಕವಾಗಿ ಕುಗ್ಗುತ್ತಾನೆ ಅಂತ ಅನ್ನೋದಿದೆಯಲ್ಲ, ಆ ಭಾವ ಬರುವ ಕೆಲಸವನ್ನು ಕೃಷ್ಣ ಮಾಡಲಿಲ್ಲ. ಯಾಕೆಂದರೆ ಕರ್ಣನಿಗೆ ಜನ್ಮರಹಸ್ಯ ಮೊದಲೇ ಗೊತ್ತಿತ್ತು ಅನ್ನೋ ಕಾರಣದಲ್ಲಿ. ಸೊ
ಅಂದರೆ ಇದು ಒಂದು ಮಿಥ್ಯಾರೋಪ ಅನ್ನುವಂಥದ್ದು ನಿಮ್ಮ ಹೌದೌದು, ಇಲ್ಲಿ ಮಿಥ್ಯಾರೋಪ.